ಇರಾನ್ ಮಹಿಳೆಯರ ನೈಜ ಶಕ್ತಿ ಮತ್ತು ಅಮೆರಿಕನ್ ಡ್ರೀಮ್ನ ಹಿಂದಿರುವ ಕರಾಳ ಸತ್ಯ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಇನ್ಸ್ಟಾಗ್ರಾಮ್, ಎಕ್ಸ್ ಅಂದರೆ ಟ್ವಿಟರ್ ಅಥವಾ ಯಾವುದೇ ಒಂದು ಇಂಟರ್ನ್ಯಾಷನಲ್ ಸುದ್ದಿವಾಹಿನಿಗಳನ್ನು ಓಪನ್ ಮಾಡಿ ಇರಾನ್ ಅಂದ ತಕ್ಷಣ ನಮಗೆ ನೆನಪಾಗೋದೇನು? ಕಪ್ಪು ಬುರ್ಖಾ, ನೈತಿಕ ಪೊಲೀಸ್ ಅಂದರೆ ಮೊರಾಲಿಟಿ ಪೊಲೀಸ್, ದಬ್ಬಾಳಿಕೆ ಮತ್ತು ರಸ್ತೆಯಲ್ಲಿ ಪ್ರತಿಭಟಿಸುತ್ತಿರುವ ಮಹಿಳೆಯರು. ಹೌದು, ಅಲ್ಲಿ ಎಲ್ಲವೂ ಸರಿಯಿಲ್ಲ. ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಹೋರಾಟಗಳಿವೆ, ಆದರೆ ಇದೇ ಮೀಡಿಯಾಗಳು ನಿಮಗೆ ಎಂದಿಗೂ ಹೇಳದ ಒಂದು ಅತಿ ದೊಡ್ಡ ಸತ್ಯವೂ ಕೂಡ ಇದೆ. ಜಗತ್ತಿನ ಕಣ್ಣಿಗೆ ಇರಾನಿನ ಮಹಿಳೆಯರನ್ನ ಕೇವಲ ಅಸಹಾಯಕ ಬಲಿಪಶುಗಳು ಅಂತ ಬಿಂಬಿಸುವ ಈ ಪ್ರೊಪಗಾಂಡ ಮಷಿನ್ಗಳು, ಅದೇ ಮಹಿಳೆಯರು ಇಂದು ವಿಜ್ಞಾನ, ಮೆಡಿಕಲ್ ಮತ್ತು ಡಿಫೆನ್ಸ್ ವಲಯದಲ್ಲಿ ಜಗತ್ತನ್ನೇ ಆಳುತ್ತಿದ್ದಾರೆ ಅನ್ನೋ ಸತ್ಯವನ್ನ ಅಕ್ಷರಶಃ ನಿಮ್ಮಿಂದ ಮುಚ್ಚಿಡುತ್ತವೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇವಲ ಇರಾನಿನ ಮಹಿಳೆಯರ ಹಿಮಾಲಯದೆತ್ತರದ ಸಾಧನೆಗಳ ಬಗ್ಗೆ ಮಾತ್ರ ಮಾತನಾಡೋದಿಲ್ಲ, ಬದಲಾಗಿ ಮಹಿಳೆಯರ ಸ್ವರ್ಗ ಅಂತ ಕರೆಸಿಕೊಳ್ಳುವ ಅಮೆರಿಕದಲ್ಲಿ ಮಹಿಳೆಯರ ನೈಜ ಪರಿಸ್ಥಿತಿ ಏನಾಗಿದೆ, ಅಲ್ಲಿನ ಎಜುಕೇಶನ್ ಲೋನ್, ಹೆಲ್ತ್ ಕೇರ್ ಬಿಕ್ಕಟ್ಟು ಮತ್ತು ಕಾಲೇಜ್ ಡ್ರಾಪ್ ಔಟ್ ರಿಯಾಲಿಟಿ ಏನು ಅನ್ನೋದನ್ನ ಡೇಟಾ ಸಮೇತ ಕಂಪೇರ್ ಮಾಡ್ತೇವೆ. ಬನ್ನಿ, ಮೀಡಿಯಾಗಳು ಸೃಷ್ಟಿಸಿರುವ ಭ್ರಮೆಯ ಪರದೆಯನ್ನ ಹರಿಯೋಣ. ಸಾಕ್ಷರತಾ ಕ್ರಾಂತಿ ಇತಿಹಾಸದ ಪುಟಗಳಲ್ಲಿ ಇರಾನ್. ಪಾಶ್ಚಿಮಾತ್ಯರು 1979ರ ಇಸ್ಲಾಮಿಕ್ ಕ್ರಾಂತಿಗೂ ಮುನ್ನ ಇದ್ದ ಶಾ ಅಂದ್ರೆ ಪಹ್ಲವಿ ಆಡಳಿತವನ್ನ ಬಹಳ ಆಧುನಿಕ ಅಂತ ಕರೀತಾರೆ. ಆದರೆ ಈ ಆಧುನಿಕತೆ ಕೇವಲ ಟೆಹರಾನ್ನ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿತ್ತು. ವರ್ಲ್ಡ್ ಬ್ಯಾಂಕ್ ದತ್ತಾಂಶಗಳ ಪ್ರಕಾರ 1976ರಲ್ಲಿ ಇರಾನಿನ ವಯಸ್ಕ ಮಹಿಳೆಯರ ಸಾಕ್ಷರತೆ ಕೇವಲ 35.5%. ಆಗ ಪುರುಷರ ಸಾಕ್ಷರತೆ 61.7% ಇತ್ತು. ಅಂದರೆ ಭಾರೀ ಲಿಂಗ ತಾರತಮ್ಯವಿತ್ತು ಅಲ್ಲಿ. ಆದರೆ 1979ರಲ್ಲಿ ಆಯತುಲ್ಲಾ ಖೊಮೇನಿ ನೇತೃತ್ವದಲ್ಲಿ ಇಸ್ಲಾಮಿಕ್ ಸರ್ಕಾರ ಬಂದಾಗ ಸಾಕ್ಷರತಾ ಚಳುವಳಿ ಸಂಸ್ಥೆಯನ್ನ ಹುಟ್ಟು ಹಾಕಲಾಯಿತು. ತಾಯಂದಿರು ವಿದ್ಯಾವಂತರಾದರೆ ಮಾತ್ರ ಮುಂದಿನ ಪೀಳಿಗೆ ಬಲಿಷ್ಠವಾಗುತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಟುಕೊಂಡು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ವಿಪರೀತ ಒತ್ತು ನೀಡಿದರು. ಅದರ ರಿಸಲ್ಟ್ ಏನಾಯ್ತು ಗೊತ್ತಾ? ಕೇವಲ 25-35% ಅಷ್ಟಿದ್ದ ಮಹಿಳಾ ಸಾಕ್ಷರತೆ ಇಂದು ಜಗತ್ತೇ ಬೆರಗಾಗುವಂತೆ ಬೆಳೆದಿದೆ. ಇರಾನಿನ ಒಟ್ಟಾರೆ ವಯಸ್ಕರ ಸಾಕ್ಷರತೆ ಇಂದು 90%. ವಯಸ್ಕ ಮಹಿಳೆಯರ ಸಾಕ್ಷರತೆ 87%, ಪುರುಷರು 92%. ಯುವ ಜನಾಂಗದ ಅಂದರೆ 15ರಿಂದ 24 ವರ್ಷ ಒಳಗಿನ ಒಟ್ಟಾರೆ ಸಾಕ್ಷರತೆ 98.81%. ಸ್ನೇಹಿತರೆ, ಯುವತಿಯರ ಸಾಕ್ಷರತೆ ಎಷ್ಟು ಗೊತ್ತಾ? 98.93%. ಯುವಕರ ಪ್ರಮಾಣ 98.69%ಗಿಂತ ಹೆಚ್ಚು. ಎಸ್, ನೋಡಿದ್ರಲ್ಲ, ಇರಾನಿನ ಇಂದಿನ ಯುವತಿಯರಲ್ಲಿ ಅಂದರೆ ಜೆನ್ ಝಿ ಸಾಕ್ಷರತಾ ಪ್ರಮಾಣ ಯುವಕರಿಗಿಂತಲೂ ಮುಂದಿದೆ. ಇಂದು ಅಲ್ಲಿ ಅನಕ್ಷರಸ್ಥ ಯುವತಿಯರನ್ನು ಹುಡುಕೋದು ಬಹುತೇಕ ಅಸಾಧ್ಯ ಅಂತಲೇ ಹೇಳಬೇಕು. ಈಗ ಬನ್ನಿ, ನಮ್ಮ ಪ್ರಯಾಣವನ್ನ ಅಮೆರಿಕದ ಕಡೆಗೆ ತಿರುಗಿಸೋಣ. ಅಮೆರಿಕದಲ್ಲಿ ಯುವತಿಯರ ಎಜುಕೇಶನ್ ಅನ್ನೋದು ಒಂದು ದೊಡ್ಡ ಡೆಡ್ ಟ್ರ್ಯಾಪ್, ಅಂದ್ರೆ ಸಾಲದ ಸುಳಿಯಾಗಿದೆ. ಅಮೆರಿಕದಲ್ಲಿ ಸರಿಸುಮಾರು 43 ದಶಲಕ್ಷ ಅಂದ್ರೆ 43 ಮಿಲಿಯನ್ ವಿದ್ಯಾರ್ಥಿಗಳು ಕಾಲೇಜು ಸೇರಿ ಡಿಗ್ರಿ ಮುಗಿಸದೆ ಅರ್ಧದಲ್ಲೇ ಡ್ರಾಪ್ ಔಟ್ ಆಗಿದ್ದಾರೆ. ಇದಕ್ಕೆ ಅತಿ ದೊಡ್ಡ ಕಾರಣ ಅಲ್ಲಿನ ಆರ್ಥಿಕ ಸಂಕಷ್ಟ. ಅಮೆರಿಕದಲ್ಲಿ 63.6% ಎಜುಕೇಶನ್ ಲೋನ್ ಅಂದ್ರೆ ಸ್ಟೂಡೆಂಟ್ ಲೋನ್ ಡೆಬ್ಟ್ ಮಹಿಳೆಯರ ತಲೆಯ ಮೇಲೆ ಇದೆ. ಅಮೆರಿಕದ ಮಹಿಳೆಯರ ಸರಾಸರಿ ಸ್ಟೂಡೆಂಟ್ ಲೋನ್ ಬರೋಬ್ಬರಿ $31,700 ಅಂದ್ರೆ ಸುಮಾರು 26 ಲಕ್ಷ ರೂಪಾಯಿಗಳು. ಅದರಲ್ಲೂ ಕಪ್ಪು ವರ್ಣೀಯ ಮಹಿಳೆಯರು ಅತಿ ಹೆಚ್ಚು ಅಂದ್ರೆ $41,466 ವರೆಗೆ ಸಾಲದ ಹೊರೆ ಹೊತ್ತಿದ್ದಾರೆ. ಡಿಗ್ರಿ ಮುಗಿಸಿ ಹೊರಬಂದ ಮೇಲೆ ಅಮೆರಿಕದಲ್ಲಿ ಮಹಿಳೆಯರಿಗೆ ಸಿಗುವ ಸಂಬಳ ಪುರುಷರಿಗೆ ಹೋಲಿಸಿದರೆ ಕೇವಲ 81%ರಿಂದ 89% ಮಾತ್ರ. ಈ ಸಾಲ ತೀರಿಸಲಾಗದೆ ಅಮೆರಿಕದ ಮಹಿಳೆಯರು ಮದುವೆ, ಮನೆ ಕೊಳ್ಳೋದು ಮತ್ತು ಮಕ್ಕಳನ್ನ ಹೆರೋದನ್ನ ಮುಂದೂಡ್ತಿದ್ದಾರೆ. ಒಂದೆಡೆ ಆರ್ಥಿಕ ನಿರ್ಬಂಧಗಳಿದ್ರೂ ಹೆಣ್ಣು ಮಕ್ಕಳಿಗೆ ಯೂನಿವರ್ಸಿಟಿ ಪ್ರವೇಶಿಸಲು ಸಕಲ ವ್ಯವಸ್ಥೆ ಕಲ್ಪಿಸಿದ ಇರಾನ್, ಮತ್ತೊಂದೆಡೆ ಹೆಣ್ಣು ಮಕ್ಕಳನ್ನ ಸ್ಟೂಡೆಂಟ್ ಲೋನ್ ಸುಳಿಯಲ್ಲಿ ಸಿಲುಕಿಸಿರೋದು ಈ ಅಮೆರಿಕನ್ ಕ್ಯಾಪಿಟಲಿಸಂ. ಕೊಂಕೂರು ಪರೀಕ್ಷೆ ಮತ್ತು ಸ್ಟೆಮ್ನಲ್ಲಿ ಮಹಿಳಾ ದರ್ಬಾರ್.
ಇರಾನ್ನಲ್ಲಿ ಯೂನಿವರ್ಸಿಟಿ ಸೇರಲು ನಮ್ಮ ನೀಟ್ ಅಥವಾ JEE ಮಾದರಿಯಲ್ಲಿ ಕೊಂಕೂರ್ ಅನ್ನೋ ಅತ್ಯಂತ ಕಠಿಣ ಪ್ರವೇಶ ಪರೀಕ್ಷೆ ಬರೀಬೇಕು. 2025ರ ಈ ಪರೀಕ್ಷೆಯ ಅಂಕಿಅಂಶಗಳು ನಿಮ್ಮ ತಲೆಯನ್ನ ಗಿರ್ರನ್ನಂತೆ ಮಾಡುತ್ತೆ. ಇರಾನ್ ಸರ್ಕಾರದ ಅಧಿಕೃತ ವರದಿಗಳ ಪ್ರಕಾರ 2025ರಲ್ಲಿ ಈ ಪರೀಕ್ಷೆ ಬರೆದ ಒಟ್ಟು 9,57,798 ವಿದ್ಯಾರ್ಥಿಗಳಲ್ಲಿ 6,08,017 ಮಂದಿ ಅಂದ್ರೆ ಬರೋಬ್ಬರಿ 63% ಮಹಿಳೆಯರೇ ಆಗಿದ್ದಾರೆ. ಎಸ್, ಮಹಿಳೆಯರೇ ಆಗಿದ್ದಾರೆ. ಪುರುಷರ ಪ್ರಮಾಣ ಕೇವಲ 37% ಅಷ್ಟೇ. ಇಂದು ಇರಾನ್ನಲ್ಲಿ ಪದವಿ ಪಡೆಯುವವರಲ್ಲಿ 60%ಕ್ಕೂ ಹೆಚ್ಚು ಯುವತಿಯರು. ಜಾಗತಿಕವಾಗಿ ಸ್ಟೆಮ್ ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಪದವೀಧರರಲ್ಲಿ ಮಹಿಳೆಯರ ಪ್ರಮಾಣ ಜಾಗತಿಕ ಸರಾಸರಿ ಅಂದ್ರೆ ಗ್ಲೋಬಲ್ ಆವರೇಜ್ 35%, 35%. ಅಮೆರಿಕ ಅಂದ್ರೆ USA ಕೇವಲ 35% ಆಸುಪಾಸು. ಇರಾನ್ ಬರೋಬ್ಬರಿ 70%, ಎಸ್ 70%. ಜಗತ್ತಿನಾದ್ಯಂತ ವಿಶೇಷವಾಗಿ ಅಮೆರಿಕ ಮತ್ತು ಯುರೋಪ್ಗಳಲ್ಲಿ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಅಂದ್ರೆ ಸ್ಟೆಮ್ ಕ್ಷೇತ್ರಗಳಿಗೆ ಮಹಿಳೆಯರನ್ನ ಎಳೆತರಲು ಇಂದಿಗೂ ಒದ್ದಾಡ್ತಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಸ್ಟೆಮ್ ಪದವೀಧರರಲ್ಲಿ ಮಹಿಳೆಯರ ಪ್ರಮಾಣ ದಶಕಗಳಿಂದ ಕೇವಲ 35%ರಲ್ಲೇ ನಿಂತು ಹೋಗಿದೆ. ಆದರೆ ಇರಾನ್ನಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್ ಯೂನಿವರ್ಸಿಟಿಗಳಲ್ಲಿ 70%ರಷ್ಟು ಮಹಿಳೆಯರೇ ತುಂಬಿದ್ದಾರೆ. ಸಮಾಜಶಾಸ್ತ್ರಜ್ಞರು ಇದನ್ನ ಜೆಂಡರ್ ಈಕ್ವಾಲಿಟಿ ಪ್ಯಾರಾಡಾಕ್ಸ್ ಅಂತ ಕರೀತಾರೆ. ಇರಾನಿನ ವ್ಯವಸ್ಥೆಯಲ್ಲಿ ಮಹಿಳೆಯರ ಉಡುಪು ಮತ್ತು ಓಡಾಟದ ಮೇಲೆ ನಿರ್ಬಂಧಗಳಿವೆ. ಎಸ್, ಈ ತಾರತಮ್ಯವನ್ನು ಮೆಟ್ಟಿ ನಿಲ್ಲಲು ಅಲ್ಲಿನ ಯುವತಿಯರು ಹೈ ಅಕಾಡೆಮಿಕ್ ಅಚೀವ್ಮೆಂಟ್ ಅಂದ್ರೆ ಉನ್ನತ ಶಿಕ್ಷಣದಲ್ಲಿ ಅಚೀವ್ಮೆಂಟ್ ಅನ್ನೇ ತಮ್ಮ ಬ್ರಹ್ಮಾಸ್ತ್ರವನ್ನಾಗಿ ಬಳಸಿಕೊಳ್ಳುತ್ತಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಅವರ ಆರ್ಥಿಕ ಸ್ವಾತಂತ್ರ್ಯದ ಕೀಲಿ ಕೈ ಆಗಿದೆ. ಮೆಡಿಕಲ್ ಮಾಫಿಯಾ ಅಮೆರಿಕ ವರ್ಸಸ್ ವೈದ್ಯಕೀಯ ಸಾಮ್ರಾಜ್ಯ ಇರಾನ್. 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ನಲ್ಲಿ ಪುರುಷ ವೈದ್ಯರು ಮಹಿಳಾ ರೋಗಿಗಳಿಗೆ ಚಿಕಿತ್ಸೆ ನೀಡುವುದನ್ನು ನಿರ್ಬಂಧಿಸಲಾಯಿತು. ಈ ಕನ್ಸರ್ವೇಟಿವ್ ನಿಯಮವೇ ಅನಿವಾರ್ಯವಾಗಿ ಸರ್ಕಾರವು ಮಹಿಳೆಯರಿಗಾಗಿಯೇ ಪ್ರತ್ಯೇಕ ಮೆಡಿಕಲ್ ಕಾಲೇಜುಗಳನ್ನು ತೆರೆಯುವಂತೆ ಮಾಡಿತು. ಇದರ ಪರಿಣಾಮ ಏನಾಯ್ತು ಗೊತ್ತಾ? 1979 ಮಹಿಳಾ ವೈದ್ಯಕೀಯ ತಜ್ಞರ ಸಂಖ್ಯೆಯಲ್ಲಿ 933ರಷ್ಟು ಮತ್ತು ಸೂಪರ್ ಸ್ಪೆಷಲಿಸ್ಟ್ ವೈದ್ಯರ ಸಂಖ್ಯೆಯಲ್ಲಿ 1700%ರಷ್ಟು ಬೃಹತ್ ಏರಿಕೆಯಾಗಿದೆ. ಇಂದು ಇರಾನಿನ ಮೆಡಿಕಲ್ ಕಾಲೇಜುಗಳಲ್ಲಿ 65%ರಿಂದ 70% ವಿದ್ಯಾರ್ಥಿನಿಯರಿದ್ದಾರೆ. ಎಸ್, ವಿದ್ಯಾರ್ಥಿನಿಯರಿದ್ದಾರೆ. ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಒಟ್ಟು ವೈದ್ಯರಲ್ಲಿ 50% ಮಹಿಳೆಯರು ಮತ್ತು ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕರಲ್ಲಿ 45% ಮಹಿಳೆಯರೇ ಇದ್ದಾರೆ. ಈ ಶಿಕ್ಷಿತ ಮಹಿಳಾ ಪಡೆಯಿಂದಾಗಿ ಇರಾನಿನ ತಾಯಂದಿರ ಮರಣ ಪ್ರಮಾಣ 80%ರಷ್ಟು ಇಳಿಕೆಯಾಗಿದೆ. ಇದೇ ಸಮಯದಲ್ಲಿ ಸೂಪರ್ ಪವರ್ ಅಮೆರಿಕದ ಕಡೆ ಕಣ್ಣು ಹಾಯಿಸೋಣ ಬನ್ನಿ. ಅಮೆರಿಕ ಜಗತ್ತಿನ ಅತಿ ಶ್ರೀಮಂತ ರಾಷ್ಟ್ರ. ಆದರೆ ಕಾಮನ್ವೆಲ್ತ್ ಫಂಡ್ ವರದಿಗಳ ಪ್ರಕಾರ ಮುಂದುವರೆದ ಹೈ ಇನ್ಕಮ್ ದೇಶಗಳ ಪೈಕಿ ಅಮೆರಿಕದಲ್ಲಿ ತಾಯಂದಿರ ಮರಣ ಪ್ರಮಾಣ ಅತಿ ಹೆಚ್ಚಾಗಿದೆ. ಅಮೆರಿಕದಲ್ಲಿ ಮಹಿಳೆಯರು ಕನಿಷ್ಠ ಹೆಲ್ತ್ ಕೇರ್ ಪಡೆಯಲಿಕ್ಕೆ ಆರ್ಥಿಕವಾಗಿ ಪರದಾಡ್ತಿದ್ದಾರೆ ಮತ್ತು ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಿಗೆ ಹೆಲ್ತ್ ಕೇರ್ ಸಿಗುತ್ತಿರುವ ಪ್ರಮಾಣ ಗಣನೀಯವಾಗಿ ಕುಸಿದಿದೆ. ಇನ್ನು ವಯಸ್ಸಾದಂತೆ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಅಮೆರಿಕದಲ್ಲಿನ ಖರ್ಚು ಕೇಳಿದರೆ ಬೆಚ್ಚಿ ಬೀಳ್ತೀರಿ ನೀವು. 2023ರ ರಿಪೋರ್ಟ್ ಪ್ರಕಾರ ಅಮೆರಿಕದಲ್ಲಿ ಒಂದು ಮಗುವಿನ ಡೇ ಕೇರ್ ಖರ್ಚು ವಾರಕ್ಕೆ ಸರಾಸರಿ $321. ಅಂದರೆ ಒಂದು ವಾರಕ್ಕೆ ಸುಮಾರು $26,000 ಇದ್ದರೆ ನ್ಯಾನಿ ಖರ್ಚು $766 ದಾಟುತ್ತದೆ. ಈ ದುಬಾರಿ ಚೈಲ್ಡ್ ಕೇರ್ ಖರ್ಚುಗಳನ್ನು ಭರಿಸಲಾಗದೆ ಅಮೆರಿಕದ ಲಕ್ಷಾಂತರ ಮಹಿಳೆಯರು ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿ ಮನೆಯಲ್ಲಿ ಉಳಿದಿದ್ದಾರೆ. ಇದರಿಂದ ಅಮೆರಿಕದ ಎಕಾನಮಿಗೆ ವರ್ಷಕ್ಕೆ ಬಿಲಿಯನ್ ಗಟ್ಟಲೆ ಡಾಲರ್ ನಷ್ಟವಾಗ್ತಿದೆ. ಅಮೆರಿಕದಲ್ಲಿ ಮಹಿಳೆಯರಿಗೆ ನ್ಯಾಷನಲ್ ಪೇಯ್ಡ್ ಫ್ಯಾಮಿಲಿ ಲೀವ್ ಕೂಡ ಸರಿಯಾಗಿಲ್ಲ. ಆದರೆ ಇರಾನ್ನಲ್ಲಿ ಫ್ಯಾಮಿಲಿ ಮತ್ತು ಎಜುಕೇಶನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಮಹಿಳೆಯರು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಆರ್ಥಿಕ ನಿರ್ಬಂಧ, ಡ್ರೋನ್, ಕ್ಷಿಪಣಿ ಮತ್ತು ಸ್ವಾವಲಂಬನೆ
ಕಳೆದ 4 ದಶಕಗಳಿಂದ ಅಮೆರಿಕ, ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಮತ್ತು ಐರೋಪ್ಯ ಒಕ್ಕೂಟಗಳು ಇರಾನಿನ ಮೇಲೆ ಇತಿಹಾಸದಲ್ಲೇ ಅತ್ಯಂತ ಕಠಿಣವಾದ ಆರ್ಥಿಕ ನಿರ್ಬಂಧಗಳನ್ನು ಹೇರಿವೆ. ಅವರಿಗೆ ಹೊರ ದೇಶಗಳಿಂದ ಯುದ್ಧ ವಿಮಾನ, ಕ್ಷಿಪಣಿ ಅಥವಾ ವೆಪನ್ಸ್ ಖರೀದಿಸಲಿಕ್ಕೆ ಸಾಧ್ಯವಿಲ್ಲ. ಇನ್ಯಾವುದೇ ದೇಶವಾಗಿದ್ದರೆ ಇಷ್ಟು ವರ್ಷಗಳ ನಿರ್ಬಂಧಗಳಿಗೆ ನೆಲಕಚ್ಚಿ ಹೋಗ್ತಿತ್ತು. ಆದರೆ ಇರಾನ್ ಜಗ್ಗಲಿಲ್ಲ. ಇವತ್ತು ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ವಿರುದ್ಧ ಪ್ರಯೋಗಿಸುತ್ತಿರುವ ಬಹುತೇಕ ಯುದ್ಧೋಪಕರಣಗಳು, ಆಂಟಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಶಾಹೆದ್ ಕಿಲ್ಲರ್ ಡ್ರೋನ್ಗಳು ಅವರೇ ಸ್ವದೇಶಿಯಾಗಿ ಅಂದರೆ ಇಂಡಿಜಿನಿಯಸ್ ಆಗಿ ಅಭಿವೃದ್ಧಿಪಡಿಸಿರುವಂಥವು. ಮತ್ತು ನಿಮಗೆ ಗೊತ್ತಾ, ಈ ಅತ್ಯಾಧುನಿಕ ಡಿಫೆನ್ಸ್ ಟೆಕ್ನಾಲಜಿಯ ಹಿಂದಿರುವ ಆ ಬ್ರೈನ್ ಪವರ್ ಯಾರು ಅಂತ? ಎಸ್, ಹೌದು, ಅದೇ 70% ಸ್ಟೆಮ್ ಗ್ರಾಜ್ಯುಯೇಟ್ ಆಗಿರುವ ಇರಾನಿನ ಶಿಕ್ಷಿತ ಮಹಿಳೆಯರು, ವಿಮೆನ್ಸ್. ಇರಾನಿನ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಡಿಯಲ್ಲಿ ಬರುವ 3150ಕ್ಕೂ ಹೆಚ್ಚು ಜ್ಞಾನ ಆಧಾರಿತ ಕಂಪನಿಗಳು ಮತ್ತು ಏರೋಸ್ಪೇಸ್ ಲ್ಯಾಬ್ಗಳಲ್ಲಿ ಹಗಲಿರುಳು ಕೆಲಸ ಮಾಡ್ತಿರುವವರು ಇದೇ ಮಹಿಳಾ ಇಂಜಿನಿಯರ್ಗಳು, ರಸಾಯನ ಶಾಸ್ತ್ರಜ್ಞರು ಮತ್ತು ಕೋಡರ್ಗಳು. ಕಳೆದ ವರ್ಷ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ವಿರುದ್ಧ ನಡೆದ 12 ದಿನಗಳ ಸಂಘರ್ಷದಲ್ಲಿ ಇರಾನ್ ಬಳಸಿದ ತಂತ್ರಜ್ಞಾನದ ಹಿಂದಿನ ಬೌದ್ಧಿಕ ಶಕ್ತಿ ಇವರದ್ದೇ, ಅಂದ್ರೆ ಮಹಿಳಾ ಮಣಿಯರದ್ದೇ, ಅಂದ್ರೆ ಸ್ತ್ರೀ ಶಕ್ತಿ. ಮುಂಚೂಣಿಯಲ್ಲಿ ಗಂಡಸರು ಕ್ಷಿಪಣಿ ಹಾರಿಸ್ತಿದ್ರೆ ಆ ಕ್ಷಿಪಣಿಗಳ ಸಾಫ್ಟ್ವೇರ್ ಕೋಡ್ ಬರೆದವರು, ನ್ಯಾವಿಗೇಷನ್ ಸಿಸ್ಟಮ್ ಡಿಸೈನ್ ಮಾಡಿದವರು ಇದೇ ಮಹಿಳೆಯರು, ಸ್ತ್ರೀ ಶಕ್ತಿ. ಉದಾಹರಣೆಗೆ 2024ರ ಬ್ರಿಕ್ಸ್ ವಿಮೆನ್ಸ್ ಸ್ಟಾರ್ಟ್ಅಪ್ ಸ್ಪರ್ಧೆಯಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ AI, ಡ್ರೋನ್ಗಳು ಮತ್ತು ರೋಬೋಟಿಕ್ ಕ್ಷೇತ್ರಗಳಲ್ಲಿ ಇರಾನಿನ ಅಜಮ್ ಕರಮಿ ಸೇರಿದಂತೆ 4 ಮಹಿಳೆಯರು ವಿಜೇತರಾಗಿ ಜಾಗತಿಕ ಮಟ್ಟದಲ್ಲಿ ತಮ್ಮ ಟೆಕ್ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಇರಾನಿ ಮೂಲದ ಅನುಷೆ ಅನ್ಸಾರಿ ಜಗತ್ತಿನ ಮೊದಲ ಮಹಿಳಾ ಖಾಸಗಿ ಬಾಹ್ಯಾಕಾಶ ಪ್ರವಾಸಿಗರೆಂಬ ಹೆಗ್ಗಳಿಕೆ ಪಡೆದಿದ್ದಾರೆ. ಕಲೆ, ಸಾಹಿತ್ಯ ಮತ್ತು ಬೌದ್ಧಿಕ ಬಂಡಾಯ. ಇರಾನಿನ ಮಹಿಳೆಯರ ಸಾಧನೆ ಕೇವಲ ವಿಜ್ಞಾನ ಮತ್ತು ಡಿಫೆನ್ಸ್ ಲ್ಯಾಬ್ಗಳಿಗೆ ಸೀಮಿತವಾಗಿಲ್ಲ ಸ್ನೇಹಿತರೆ. ಸರ್ಕಾರದ ಕಠಿಣ ಸೆನ್ಸಾರ್ಶಿಪ್ ನಡುವೆಯೂ ಕಲೆ ಮತ್ತು ಸಾಹಿತ್ಯದಲ್ಲಿ ಅವರು ಕ್ರಾಂತಿ ಮಾಡ್ತಿದ್ದಾರೆ. ಸಮೀರಾ ಮಕ್ಮಲ್ಬಾಫ್ ಕೇವಲ 17ನೇ ವಯಸ್ಸಿನಲ್ಲಿ ಕ್ಯಾನೆಸ್ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸಿದ ಜಗತ್ತಿನ ಅತಿ ಕಿರಿಯ ನಿರ್ದೇಶಕಿಯಾಗಿದ್ದು ಜಾಗತಿಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ತೈಮಿನೆ ಮಿಲಾನಿ, ರಕ್ಷಾನ್ ಬನಿಯೇಟ್ಯಾಮದ್ ಅವರಂಥ ದಿಟ್ಟ ನಿರ್ದೇಶಕರು ಸಮಾಜದ ತಪ್ಪುಗಳನ್ನು ಧೈರ್ಯವಾಗಿ ಪ್ರಶ್ನಿಸುತ್ತಿದ್ದಾರೆ. ಇಲ್ಲೊಂದು ಅತಿ ದೊಡ್ಡ ವಿರೋಧಾಭಾಸವಿದೆ. ಯಾವ ಮಹಿಳೆಯರು ತಮ್ಮ ಬುದ್ಧಿಮತ್ತೆಯಿಂದ ಇರಾನಿನ ಟೆಕ್ನಾಲಜಿಯನ್ನು ಜಾಗತಿಕ ಮಟ್ಟಕ್ಕೆ ಬೆಳೆಸಿದರೋ ಅದೇ ತಂತ್ರಜ್ಞಾನವನ್ನು ಅಂದರೆ AI, ಫೇಶಿಯಲ್ ರೆಕಾಗ್ನಿಷನ್, ಡ್ರೋನ್ಸ್ ಬಳಸಿ ಸರ್ಕಾರ ಅವರ ಉಡುಪಿನ ಮೇಲೆ ನಿಗಾ ಇಡ್ತಿದೆ. ಆದರೆ ಉನ್ನತ ಶಿಕ್ಷಣವು ಅವರಿಗೆ ಪ್ರಶ್ನಿಸುವ ಮನೋಭಾವ ಮತ್ತು ಬಂಡಾಯದ ತಾರ್ಕಿಕತೆಯನ್ನು ಕಲ್ಪಿಸಿದೆ. 2022ರಲ್ಲಿ ಶುರುವಾದ ಮಹಿಳೆ ಜೀವ ಸ್ವಾತಂತ್ರ್ಯ ಅಂದರೆ ವಿಮೆನ್ ಲೈಫ್ ಫ್ರೀಡಮ್ ಹೋರಾಟವು ಇರಾನಿನ ಶಿಕ್ಷಿತ ಯುವತಿಯರ ಬೌದ್ಧಿಕ ಪ್ರಬುದ್ಧತೆಗೆ ಅತಿ ದೊಡ್ಡ ಸಾಕ್ಷಿಯಾಗಿದೆ. ಅವರು ಜಗತ್ತಿನ ಕರುಣೆ ಬೇಡುವ ಅಸಹಾಯಕರಲ್ಲ, ತಮ್ಮ ಹಕ್ಕಿಗಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಹೋರಾಡುವ ದಿಟ್ಟೆಯರು. ಸ್ನೇಹಿತರೆ, ಕೊನೆಯದಾಗಿ ನಾವು ಇಂದು ಅರ್ಥಕೊಳ್ಬೇಕಾದ ದೊಡ್ಡ ಪಾಠವೇನು ಗೊತ್ತಾ? ಪಾಶ್ಚಿಮಾತ್ಯ ಮಾಧ್ಯಮಗಳು ನಮಗೆ ತೋರಿಸುವ ಚಿತ್ರಣಕ್ಕೂ ಗ್ರೌಂಡ್ ರಿಯಾಲಿಟಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಬುರ್ಖಾದಲ್ಲಿ ಬಂಧಿತರಾದ ಅಸಹಾಯಕರು ಅಂತ ಬಿಂಬಿಸಲ್ಪಡುವ ಇರಾನಿ ಮಹಿಳೆಯರು ಕಠಿಣ ಆರ್ಥಿಕ ದಿಗ್ಬಂಧನಗಳ ನಡುವೆಯೂ 99% ಸಾಕ್ಷರತೆ ಸಾಧಿಸಿ 70% ಸ್ಟೆಮ್ ರಂಗವನ್ನು ಆಡುತ್ತಾ ತಮ್ಮ ದೇಶವನ್ನು ಸ್ವಾವಲಂಬಿಯಾಗಿ ನಿಲ್ಲುವಂತೆ ಮಾಡಿದ ನೈಜ ಬೆನ್ನೆಲುಬುಗಳು. ಇದೇ ಸಮಯದಲ್ಲಿ ಅಲ್ಟಿಮೇಟ್ ಫ್ರೀಡಮ್ ಅಂತ ನಾವೆಲ್ಲರೂ ಅಂದುಕೊಳ್ಳುವ ಅಮೆರಿಕದಲ್ಲಿ ಹೆಣ್ಣು ಮಕ್ಕಳು ಲಕ್ಷಾಂತರ ಡಾಲರ್ ಸ್ಟೂಡೆಂಟ್ ಲೋನ್ ಸಾಲದ ಸುಳಿಯಲ್ಲಿ ಸಿಲುಕಿ ಸರಿಯಾದ ಹೆಲ್ತ್ ಕೇರ್ ಮತ್ತು ಚೈಲ್ಡ್ ಕೇರ್ ಇಲ್ಲದೆ ಒದ್ದಾಡ್ತಿದ್ದಾರೆ. ಎಸ್, ಇರಾನಿನಲ್ಲಿ ಎಲ್ಲವೂ ಸರಿಯಿಲ್ಲ, ನಿರ್ಬಂಧಗಳಿವೆ. ಆದರೆ ಅವೆಲ್ಲವೂ ಇದ್ದು ಇರಾನ್ ಇವತ್ತಿಗೂ ಗಟ್ಟಿಯಾಗಿ ನಿಂತಿದೆ ಅಂದರೆ ಅದಕ್ಕೆ ಕಾರಣ ಅಲ್ಲಿನ ಸಾಕ್ಷರತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಇರಾನ್ ಅಂದ್ರೆ ಕೇವಲ ಯುದ್ಧದ ಭೂಮಿಯಲ್ಲ ಸ್ನೇಹಿತರೆ, ಅದೊಂದು ಶಿಕ್ಷಿತ ಅಸ್ಮಿತೆ.
ನಿಮಗೆ ಈ ಬಗ್ಗೆ ಏನು ಅನ್ನಿಸುತ್ತೆ? ನಿಜವಾದ ಲಿಬರೇಷನ್ ಅಂದ್ರೆ ಏನು? ಸಾಲದ ಸುಳಿಯಲ್ಲಿ ಸಿಲುಕುವ ಅಮೆರಿಕನ್ ಸಿಸ್ಟಮ್ ಉತ್ತಮವೋ, ಅಥವಾ 1000 ನಿರ್ಬಂಧಗಳಿದ್ದರೂ ಶಿಕ್ಷಣ ಮತ್ತು ತಂತ್ರಜ್ಞಾನದಲ್ಲಿ ಜಗತ್ತನ್ನೇ ಮೀರಿಸುವ ಛಲ ಉತ್ತಮವೋ? ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕಂದ್ರೆ ಇದು ಕೇವಲ ಮಾಹಿತಿ, ಸುದ್ದಿ ವಿಶ್ಲೇಷಣೆಯಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ, ಜೈ ಹಿಂದ್.